ಹಾಯ್ ಫ್ರೆಂಡ್ಸ್, ನಮ್ಮ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಸಮುದ್ರ ಜೀವಿಗಳು ಈ ಪ್ರಕೃತಿಗೆ ಒಂದು ಆಭರಣವಿದ್ದಂತೆ. ಆದ್ರೆ ಇವು ಕೆಲವೊಂದು ಸಂದರ್ಭದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲಿ ಸಿಲುಕಿಕೊಂಡು ತಮ್ಮ ಪ್ರಾಣವನ್ನೇ ಸಂಕಷ್ಟದಲ್ಲಿ ಇಟ್ಕೊಳ್ತವೆ. ಈ ಅಪಾಯಗಳು ಕೆಲವೊಮ್ಮೆ ಪ್ರಕೃತಿಯೊಂದಿಗೆ ನಡೆದ್ರೆ, ಇನ್ನೂ ಕೆಲವು ಮನುಷ್ಯನ ತಪ್ಪುಗಳಿಂದ ನಡೆಯುತ್ತವೆ. ಆದ್ರೆ ನಮ್ಮಲ್ಲಿ ಕೆಲವರು ಒಳ್ಳೆಯ ಮನಸ್ಸಿನಿಂದ ಕೂಡಿದ ಜನರು ತಮ್ಮ ಪ್ರಾಣವನ್ನ ಸಹ ಲೆಕ್ಕಿಸದೆ ಸಂಕಷ್ಟದಲ್ಲಿ ಸಿಲುಕಿಕೊಂಡ ಜೀವಿಗಳ ಪ್ರಾಣವನ್ನ ಕಾಪಾಡ್ತಾರೆ. ಈ ವಿಡಿಯೋದಲ್ಲಿ ಅಂತಹ ವ್ಯಕ್ತಿಗಳನ್ನ ನೋಡೋಣ. ಈ ವಿಡಿಯೋ ತುಂಬಾ ಹಾರ್ಟ್ ಟಚಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ ಫ್ರೆಂಡ್ಸ್. ವಾಂತಿ ಬರುವಷ್ಟು ಅಸಹ್ಯಕರವಾದ ಕೆಸರಿನಲ್ಲಿ ಸಿಕ್ಕಾಕಿಕೊಂಡ ಈ ಸಣ್ಣ ಬಾತುಕೋಳಿಯನ್ನ ಆ ವ್ಯಕ್ತಿ ಆ ಕೆಸರನ್ನ ಲೆಕ್ಕಿಸದೆ ಎಷ್ಟೋ ಕಷ್ಟಪಟ್ಟು ಹೊರತೆಗೆದು ಅದರ ಪ್ರಾಣವನ್ನ ಕಾಪಾಡ್ತಾನೆ. ತುಂಬಾ ಗ್ರೇಟ್ ಅಲ್ವಾ ಫ್ರೆಂಡ್ಸ್? ಈ ಪಕ್ಷಿಯ ಗೂಡನ್ನ ನೋಡಿ. ಈ ತಾಯಿ ಪಕ್ಷಿ ತನ್ನ ಮಕ್ಕಳನ್ನ ಶತ್ರುಗಳಿಂದ ಕಾಪಾಡಿಕೊಳ್ಳಲು ತನ್ನ ಮನೆಯನ್ನ ಎಷ್ಟು ಎತ್ತರದಲ್ಲಿ ನಿರ್ಮಿಸಿಕೊಂಡಿದೆ. ಆದ್ರೆ ಆ ತಾಯಿ ಪಕ್ಷಿ ಎಲ್ಲಿದೆನೋ ಅಥವಾ ಸತ್ತೋಗಿದೆನೋ ಗೊತ್ತಿಲ್ಲ. ಆ ತಾಯಿ ಪಕ್ಷಿ ತುಂಬಾ ದಿನಗಳಾದ್ರೂ ತನ್ನ ಗೂಡಿಗೆ ಮರಳಿ ಬಂದಿಲ್ಲ. ಆದ್ದರಿಂದ ಆ ಪಕ್ಷಿಗಳು ತುಂಬಾ ಕಿರುಚಾಡುತ್ತಾ ಕೆಳಗೆ ಬೀಳೋದಕ್ಕೆ ನೋಡ್ತಿವೆ. ಆದ್ರೆ ಅಲ್ಲೇ ಕೆಲಸ ಮಾಡದೇ ಇರುವ ಕೆಲವು ವರ್ಕರ್ಸ್ ಅದನ್ನ ರಕ್ಷಿಸೋದು ಪ್ರಾಣಕ್ಕೇನೆ ಅಪಾಯ ಎಂದು ಗೊತ್ತಿದ್ರು ಕೂಡ ಅಷ್ಟು ಎತ್ತರದಲ್ಲಿರುವ ಸಣ್ಣ ಪಕ್ಷಿಗಳನ್ನ ಅಂಜದೆ ಕಾಪಾಡ್ತಾರೆ. ತುಂಬಾ ಗ್ರೇಟ್ ಅಲ್ವಾ? ಈ ಬೆಕ್ಕಿಗೆ ಬಂದಿರುವ ಮೂರ್ಛೆ ಕಾರಣ ಅದು ಪಡ್ತಾ ಇರುವ ನೋವಿಗೆ ನಿಜವಾಗ್ಲೂ ನಮ್ಮೆಲ್ರಿಗೂ ಪಾಪ ಎನಿಸುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ಜನ ಅದಕ್ಕೆ ಚಿಕಿತ್ಸೆ, ಆಹಾರ, ಔಷಧಿಯನ್ನ ನೀಡಿ ಅದನ್ನ ಪ್ರೀತಿಯಿಂದ ನೋಡ್ಕೊಂಡು ಅದರ ಪ್ರಾಣವನ್ನ ಕಾಪಾಡ್ತಾರೆ. ಒಂದು ವೇಳೆ ಅವರು ನೋಡಿಕೊಳ್ಳದಿದ್ರೆ ಆ ಬೆಕ್ಕು ಇಷ್ಟೊತ್ತಿಗೆ ಸಾಯ್ತಾ ಇತ್ತು. ಫ್ರೆಂಡ್ಸ್, ಇಲ್ಲಿ ಈ ಬಾತುಕೋಳಿಯ ಮರಿಗಳು ಈ ಡ್ರೈನೇಜ್ ಅಲ್ಲಿ ಬಿದ್ದಿರೋದ್ರಿಂದ ಆ ತಾಯಿ ಬಾತುಕೋಳಿ ತುಂಬಾ ಭಯಭೀತವಾಗಿ ಓಡಾಡ್ತಾ ಇದೆ. ಅದನ್ನ ನೋಡಿದ ಇಬ್ಬರು ವ್ಯಕ್ತಿಗಳು ಅವುಗಳನ್ನ ಕಾಪಾಡಿ ಆ ಮರಿಗಳನ್ನ ತನ್ನ ತಾಯಿಯ ಹತ್ತಿರ ಬಿಡ್ತಾರೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವ ಈ ಜಿಂಕೆಗೆ ಮುಖದ ಮೇಲೆ ಮಂಜು ಬಿದ್ದು ಗಡ್ಡೆ ಕಟ್ಟಿರೋದ್ರಿಂದ ಅದು ಅಲ್ಲಿಂದ ಕದಲಲು ಆಗ್ತಾ ಇಲ್ಲ. ಅದರ ಮುಖವೆಲ್ಲ ಮಂಜುಗಡ್ಡೆಯಿಂದ ಮುಳುಗಿದೆ. ಆದ್ರೆ ಆ ವ್ಯಕ್ತಿ ಆ ಜಿಂಕೆಯ ಮುಖ, ಬಾಯಿ, ಕಿವಿಯಲ್ಲಿರುವ ಮಂಜನ್ನ ತೆಗೆದು ಅದಕ್ಕೆ ಸಹಾಯ ಮಾಡ್ತಾನೆ. ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಸಮುದ್ರದಿಂದ ದಡಕ್ಕೆ ಬಂದಿರುವ ಈ ಸೀ ಹಾರ್ಸ್ ನ ಸತ್ತೋಗಿದೆ ಅನ್ಕೊಳ್ತಾನೆ. ಆದ್ರೆ ಅದು ತಕ್ಷಣ ಸ್ವಲ್ಪ ಕದಲುವುದರಿಂದ ತಕ್ಷಣ ಅದನ್ನ ಮತ್ತೆ ನೀರಿನಲ್ಲಿ ಬಿಟ್ಟು ಅದರ ಪ್ರಾಣವನ್ನ ಕಾಪಾಡ್ತಾನೆ. ಈಗ ನೋಡಿರುವ ಈ ಸೀ ಹಾರ್ಸ್ ತರಾನೇ ಈ ಸಣ್ಣ ಬಫರ್ ಫಿಶ್ ಸಹ ದಡಕ್ಕೆ ಬಂದಿದೆ. ಆದ್ರೆ ತಕ್ಷಣ ಮತ್ತೆ ಸಮುದ್ರದಲ್ಲಿ ಬಿಡ್ತಾನೆ, ಇಲ್ಲದಿದ್ರೆ ಅದು ಸಾಯ್ತಾ ಇತ್ತು. ಈ ಭಯಂಕರವಾದ ತಿಮಿಂಗಲ ಸಮುದ್ರ ತೀರದಿಂದ ಮತ್ತೆ ನೀರಿನಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ. ಆದ್ರೆ ಅಲ್ಲಿರುವ ವ್ಯಕ್ತಿಗಳು ಲಿಫ್ಟ್ ನ ಉಪಯೋಗಿಸಿ ಆ ತಿಮಿಂಗಲವನ್ನ ನೀರಿನಲ್ಲಿ ಬಿಡ್ತಾರೆ. ಇಲ್ಲಿ ಈ ಸಣ್ಣ ಪ್ರಾಣಿಯ ತಲೆ ಈ ಡಬ್ಬೆಯಲ್ಲಿ ಸಿಕ್ಕಾಕಿಕೊಂಡಿದೆ. ಆದ್ರೆ ಅದೃಷ್ಟವಶಾತ್ ಇವರು ಅದನ್ನ ನೋಡಿ ಆ ಡಬ್ಬೆಯನ್ನ ಹೊರತೆಗೆದು ಅದನ್ನ ಪ್ರಾಣಾಪಾಯದಿಂದ ಕಾಪಾಡ್ತಾರೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವ ಈ ಸ್ಲಾತ್ ನೀರಿನಲ್ಲಿ ತುಂಬಾ ಚೆನ್ನಾಗಿ ಈಜಬಲ್ಲದು. ಆದ್ರೆ ಅದು ದಡದಿಂದ ತುಂಬಾ ದೂರ ಬಂದಿದೆ. ಇನ್ನು ಅಲ್ಲಿ ತುಂಬಾ ಬೋಟ್ಸ್ ಗಳಿಂದ ತುಂಬಾ ಟ್ರಾಫಿಕ್ ಇದೆ. ಅದಕ್ಕೆ ಈ ಸ್ಲಾತ್ಗೆ ಸಹಾಯ ಮಾಡಿ ಅದನ್ನ ಸುರಕ್ಷಿತವಾಗಿ ದಡಕ್ಕೆ ತೆಗೆದುಕೊಂಡು ಬರ್ತಾರೆ. ಫ್ರೆಂಡ್ಸ್, ಈ ಹಸು ನೀರನ್ನ ಕುಡಿಲಿಕ್ಕೆ ಅಂತ ಬಂದು ಈ ಇರುಕಾದ ನೀರಿನ ಹೊಂಡದಲ್ಲಿ ಸಿಕ್ಕಾಕಿಕೊಂಡಿದೆ. ಎದ್ದೇಳೋದಕ್ಕೆ ಆಗದೆ ಎಷ್ಟೋ ಕಷ್ಟ ಪಡ್ತಾ ಇದೆ. ಆದ್ರೆ ಅದಕ್ಕೆ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಆ ವ್ಯಕ್ತಿ ಆ ಹಸುವನ್ನು ತುಂಬಾ ಕಷ್ಟಪಟ್ಟು ಎಳೆದು ಹೊರತೆಗೆದು ಪ್ರಾಣಾಪಾಯದಿಂದ ಕಾಪಾಡ್ತಾನೆ. ಹೊರ ಬಂದ ತಕ್ಷಣ ಯಾವ ರೀತಿ ತನ್ನ ತಾಯಿ ಹತ್ತಿರ ಹೋಗ್ತಾ ಇದೆ ನೀವೇ ನೋಡಿ. ಜಿರಾಫೆಗಳು ತುಂಬಾ ದೊಡ್ಡದಾಗಿ ತುಂಬಾ ಭಾರಿ ಗಾತ್ರದಲ್ಲಿ ಅತ್ಯಂತ ಸುಂದರವಾದ ಪ್ರಾಣಿಯಾಗಿದ್ರು ಕೂಡ ಅದಕ್ಕೂ ಸಹ ಕೆಲವೊಮ್ಮೆ ಸಹಾಯ ಮಾಡಬೇಕಾಗುತ್ತೆ. ಇನ್ನು ಇಂತಹ ಭಾರಿ ಗಾತ್ರದ ಪ್ರಾಣಿಗಳಿಗೆ ಸಹಾಯ ಮಾಡೋದು ಮನುಷ್ಯನಿಗೆ ತುಂಬಾ ಕಷ್ಟನೇ. ಆದ್ರೆ ಇಷ್ಟೆಲ್ಲ ಜನರು ಸೇರಿ ಆ ಜಿರಾಫಿನ ಸ್ವಿಮ್ಮಿಂಗ್ ಪೂಲ್ ನಿಂದ ಹೊರತೆಗೆದು ಅದರ ಪ್ರಾಣವನ್ನ ಕಾಪಾಡ್ತಾರೆ. ಈ ಸಣ್ಣ ನಾಯಿ ಮರಿ ಆಳವಾದ ಮತ್ತು ಇಕ್ಕಟ್ಟಾದ ಈ ಬಾವಿಯಲ್ಲಿ ಬಿದ್ದಿದೆ. ಆದ್ರೆ ಅಲ್ಲೇ ಹೋಗ್ತಾ ಇರುವ ಕೆಲವು ಜನ ವ್ಯಕ್ತಿಗಳಿಗೆ ಅದರ ಕೂಗುವ ಶಬ್ದ ಕೇಳಿಸುವುದು ಅದರ ಅದೃಷ್ಟವೇ. ಅವರು ಆ ನಾಯಿ ಮರಿಯನ್ನ ಸುರಕ್ಷಿತವಾಗಿ ತುಂಬಾ ಕಷ್ಟಪಟ್ಟು ಹೊರತೆಗೆದು ಅದನ್ನ ಪ್ರಾಣಾಪಾಯದಿಂದ ಕಾಪಾಡ್ತಾರೆ. ಆಲ್ಮೋಸ್ಟ್ ಸಾಯೋ ಸ್ಥಿತಿಗೆ ಬಂದಿರುವ ಈ ಹಮ್ಮಿಂಗ್ ಬರ್ಡ್ ನ ಈ ವ್ಯಕ್ತಿ ತುಂಬಾ ಜಾಗ್ರತೆಯಿಂದ ರಕ್ಷಿಸ್ತಾನೆ. ಆ ವ್ಯಕ್ತಿ ಮಾಡಿರುವ ಸಹಾಯ ಮತ್ತು ಆತ ತೆಗೆದುಕೊಂಡ ಕಾಳಜಿಯಿಂದ ಆ ಪಕ್ಷಿ ಕೆಲವೇ ನಿಮಿಷಗಳಲ್ಲಿ ಜೀರ್ಣಿಸಿಕೊಂಡು ಅಲ್ಲಿಂದ ಹಾರಿ ಹೋಗುತ್ತೆ. ನಿಜವಾಗ್ಲೂ ಸೂಪರ್ ಅಲ್ವಾ? ಇಲ್ಲಿ ಈ ಸಣ್ಣ ಪಕ್ಷಿಯ ರೆಕ್ಕೆಗಳು ಒಂದು ಟೇಪ್ಗೆ ಅಂಟಿಕೊಂಡು ಅಲ್ಲೇ ಸಿಕ್ಕಾಕಿಕೊಂಡು ಒದ್ದಾಡ್ತಾ ಇದೆ. ಅದೃಷ್ಟವಶಾತ್ ಒಳಗೆ ಇರೋರು ಅದನ್ನ ಗಮನಿಸಿ ತಕ್ಷಣ ಅದನ್ನ ಕಾಪಾಡ್ತಾರೆ. ನಂತರ ಮತ್ತೆ ಅದನ್ನ ಬಿಟ್ಬಿಡ್ತಾರೆ. ಈ ಸುಂದರವಾದ ಪಕ್ಷಿ ಕೆಸರಿನಲ್ಲಿ ಸಿಕ್ಕಾಕಿಕೊಂಡು ತುಂಬಾ ಸಮಯ ಹಾರೋದಕ್ಕೆ ಪ್ರಯತ್ನಿಸಿ ದಣಿದು ನಿಸ್ಸಹಾಯಕವಾಗಿ ಅಲ್ಲೇ ಇದೆ. ಆದ್ರೆ ಆ ವ್ಯಕ್ತಿ ಆ ಪಕ್ಷಿಯನ್ನ ಗಮನಿಸಿ ಅದನ್ನ ಪ್ರಾಣಾಪಾಯದಿಂದ ಆ ಕೆಸರಿನಿಂದ ಕಾಪಾಡ್ತಾನೆ. ಇಲ್ಲದಿದ್ರೆ ಆ ಕೆಸರು ಒಣಗಿ ಆ ಪಕ್ಷಿ ಅಲ್ಲೇ ಸಾಯ್ತಾ ಇತ್ತು.
ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವ ಈ ಸಣ್ಣ ಅಳಿಲಿಗೆ ಖಂಡಿತ ಸೈನ್ ಲ್ಯಾಂಗ್ವೇಜ್ ಗೊತ್ತಿದೆ ಅನಿಸುತ್ತೆ. ಏಕೆಂದ್ರೆ ನೀರಡಿಕೆಯಾದಾಗ ನೀರನ್ನ ಯಾವ ರೀತಿಯಲ್ಲಿ ಕೇಳಬೇಕು ಅದಕ್ಕೆ ತುಂಬಾ ಚೆನ್ನಾಗೇ ಗೊತ್ತು. ಇಲ್ಲಿರುವ ವ್ಯಕ್ತಿ ನೀರಿಗೋಸ್ಕರ ಅದು ಮಾಡ್ತಾ ಇರುವ ಸೈನ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂಡು ತಕ್ಷಣ ತನ್ನ ವಾಟರ್ ಬಾಟಲ್ ಅಲ್ಲಿರುವ ನೀರನ್ನ ಕೊಟ್ಟು ಅದರ ಪ್ರಾಣವನ್ನ ಕಾಪಾಡ್ತಾನೆ. ಇಲ್ಲಿ ಈ ನಾಯಿಗಳ ಗುಂಪು ಈ ಸಣ್ಣ ನಾಯಿ ಮರಿಯನ್ನ ಸಾಯಿಸಿ ತಿನ್ನೋದಕ್ಕೆ ನೋಡ್ತಿದೆ. ಈ ನಾಯಿ ಮರಿ ಅವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ದೇವರ ತರ ಬಂದು ಆ ನಾಯಿ ಮರಿಯನ್ನ ಕಾಪಾಡ್ತಾನೆ. ಈ ಕರಡಿ ಎಲ್ಲೆಲ್ಲೋ ಸುತ್ತಾಡುತ್ತಾ ಆಕಸ್ಮಿಕವಾಗಿ ತನ್ನ ತಲೆಯನ್ನ ಇದರಲ್ಲಿ ಇಟ್ಟಿದೆ. ಇದರ ತಲೆ ಸಿಕ್ಕಾಕಿಕೊಂಡು ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನಿಸಿದ್ರೂ ಬರ್ತಾ ಇಲ್ಲ. ಅದಕ್ಕೆ ಅದು ಭಯದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಆದ್ರೆ ಅದರ ಪರಿಸ್ಥಿತಿ ನೋಡಿದ ಕೆಲವು ಜನ ಧೈರ್ಯದಿಂದ ಕರಡಿ ಕುತ್ತಿಗೆಗೆ ಸಿಕ್ಕಾಕಿಕೊಂಡಿರುವ ಈ ಪಾತ್ರೆಯನ್ನ ತೆಗೆದು ಅದರ ಪ್ರಾಣವನ್ನ ಕಾಪಾಡ್ತಾರೆ. ನಿಮ್ಮ ನಿಜ ಜೀವನದಲ್ಲಿ ಯಾವತ್ತಾದ್ರೂ ಪ್ರಾಣಿಗಳನ್ನ ಸಂಕಷ್ಟದಿಂದ ರಕ್ಷಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.